ಕೇವಲ ಉಡುಪಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡದಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಶಾಲೆಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಜನರ ಬದುಕು ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ಈ ಭಾಗಗಳನ್ನು ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತೂ ಕೂಡ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದ್ದದ್ದು ಜಿಲ್ಲೆಯ ಎಲ್ಲ ಜೀವನದಿಗಳು ಕೂಡ ತುಂಬಿ ಹರಿತಾ ಇದೆ. ಫಲ್ಗುಣಿ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಕ್ಷಣಕ್ಕೂ ಹೆಚ್ಚುತ್ತಿದೆ. ಮಂಗಳೂರಿನ ಹೊರವಲಯದ ಹೂಳೂರು ಬಳಿ ಉಕ್ಕಿ ಹರಿತಾ ಇದೆ ನದಿ ತೀರದಲ್ಲಿ 10 ಮನೆಗಳಿದ್ದಾವೆ. 10 ಮನೆಗಳು ಜಲಾವೃತವಾಗಿದೆ. ಜನರ ಬದುಕು ಕೂಡ ಮೂರಾಬಟ್ಟೆಯಾಗಿದೆ. ಹಾಗಾದರೆ ದಕ್ಷಿಣ ಕನ್ನಡದಲ್ಲಿ ಫಲ್ಗುಣಿ ನದಿಯ ಆರ್ಭಟ ಅಥವಾ ಮಳೆಯ ಆರ್ಭಟದಿಂದಾಗಿ ಫಲ್ಗುಣಿ ನದಿ ಹೇಗೆ ಹರಿತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಘೋಷಣೆ ಆಗಿರುವಂಥದ್ದು. ಜಿಲ್ಲಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಜೀವ ನದಿಗಳು ಉಕ್ಕಿ ಹರಿತಾ ಇದೆ. ನಾನೀಗ ಫಲ್ಗುಣಿ ನದಿ ತೀರದಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಫಲ್ಗುಣಿ ನದಿ. ಬಹಳಷ್ಟು ನೀರಿನ ಮಟ್ಟ ಏರಿಕೆ ಆಗಿರುವಂಥದ್ದು. ನೀರಿನ ಬಣ್ಣ ಕೂಡ ಕಂದು ಬಣ್ಣಕ್ಕೆ ತಿರುಗಿರುವಂಥದ್ದು. ಅಂದರೆ ಕರಾವಳಿಯಾದ್ಯಂತ ಮಂಗಳೂರು ಸೇರಿದಂತೆ ಮಂಗಳೂರು ಹೊರವಲಯದಂಥ ಬಂಟ್ವಾಳ, BC ರೋಡ್ ಈ ಭಾಗದಲ್ಲೂ ಕೂಡ ವ್ಯಾಪಕ ಮಳೆ ಬರ್ತಾ ಇದೆ. ಗ್ರಾಮೀಣ ಭಾಗಗಳು ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ ಭಾಗಗಳು ಕೂಡ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಜೊತೆಗೆ ಪಶ್ಚಿಮ ಘಟ್ಟ ಏನಿದೆ ಅಲ್ಲಿ ಕೂಡ ಬಹಳಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಇಲ್ಲಿನ ನದಿಗಳು ತುಂಬಿ ಹರಿತಾ ಇರುವಂಥದ್ದು, ತುಂಬಿ ಹರಿದು ಸಮುದ್ರ ಸೇರ್ತಾ ಇರುವಂಥದ್ದು. ನದಿಗಳು ಈ ರೀತಿಯಾಗಿ ಏನು ತುಂಬಿ ಹರಿತಾ ಇರುವಂಥದ್ದು. ನದಿಯ ನೀರಿನ ಮಟ್ಟಗಳು ಕೂಡ ಬಹಳಷ್ಟು ಏರಿಕೆ ಆಗಿರುವಂಥದ್ದು. ಫಲ್ಗುಣಿ ನದಿ ಏನಿದೆ ಇದು ಈ ಭಾಗದ ಒಂದಷ್ಟು ಮನೆಗಳು ಈಗಾಗಲೇ ಅಪಾಯದಲ್ಲಿರುವಂಥದ್ದು. ಅಂದರೆ ಈಗಾಗಲೇ ನೀರಿನ ಮಟ್ಟ ಏರಿಕೆ ಆಗಿ ಇರುವಂಥದ್ದು. ಇನ್ನಷ್ಟು ನೀರಿನ ಮಟ್ಟ ಏರಿಕೆ ಆದಲ್ಲಿ ಆ ಭಾಗದಲ್ಲಿ ನೀವೀಗ ದೃಶ್ಯದಲ್ಲಿ ನೋಡ್ಬೋದು. ಆ ಭಾಗದಲ್ಲಿ ಒಂದಷ್ಟು ಮನೆಗಳು ಕೂಡ ಇದೆ. ಆ ಭಾಗದಲ್ಲಿ ಒಂದು ರಸ್ತೆ ಕೂಡ ಇದೆ. ಆ ರಸ್ತೆಗಳು ಕೂಡ ಮುಳುಗಡೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ನೀರಿನ ಮಟ್ಟ ಏರಿಕೆ ಆದಲ್ಲಿ ಆ ಭಾಗದಲ್ಲಿ ರಸ್ತೆ, ಮನೆಗಳು ಕೂಡ ಮುಳುಗಡೆ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಈ ಭಾಗದಲ್ಲಿ ಕೂಡ ಒಂದಷ್ಟು ಮನೆಗಳು ಕೂಡ ಇರುವಂಥದ್ದು. ಹೀಗಾಗಿ ಈ ಮನೆಗಳು ಕೂಡ ನಿವಾಸಿಗಳು ಮುಳುಗಡೆ ಸಾಧ್ಯತೆ ಇರುವುದರಿಂದ ಆ ಭಾಗದಲ್ಲಿ ಒಂದು ದೋಣಿಯನ್ನು ಕೂಡ ನಿಲ್ಲಿಸಿದ್ದಾರೆ. ಅಂದರೆ ನೀರಿನ ಮಟ್ಟ ಏರಿಕೆ ಆದಲ್ಲಿ ಬೇರೆ ಭಾಗಕ್ಕೆ ಶಿಫ್ಟ್ ಆಗುವುದಕ್ಕೆ ದೋಣಿಯ ವ್ಯವಸ್ಥೆಗಳನ್ನು ಕೂಡ ಈ ಭಾಗದ ನಿವಾಸಿಗಳು ಮಾಡಿಕೊಂಡಿರುವಂಥದ್ದು. ನೀರಿನ ಮಟ್ಟ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಇವತ್ತು ಮತ್ತಷ್ಟು ನೀರಿನ ಮಟ್ಟದಲ್ಲಿ ಏರಿಕೆ ಆಗಿರುವಂಥದ್ದು. ಫಲ್ಗುಣಿ ಜೊತೆಗೆ ಈ ಭಾಗದ ಇನ್ನು ಉಳಿದಂಥ ನದಿಗಳಾದಂಥ ನೇತ್ರಾವತಿ, ಕುಮಾರದ್ವಾರ, ಕೇರಳದ ವಯನಾಡಿನಲ್ಲಿ ಉತ್ತಮ ರೀತಿಯಲ್ಲೇ ಮಳೆ ಆಗ್ತಾ ಇದೆ. ಹೀಗಾಗಿ ಕಬಿನಿಯ ಒಡಲು ಕೂಡ ತುಂಬಿದೆ. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು 25,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ನೋಡೋಣ ಬನ್ನಿ. ಕೇರಳದ ವಯನಾಡಿನಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇದೆ. ಸೊ ಹೀಗಾಗಿ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನಾನೀಗ ಸದ್ಯ ಮೈಸೂರಿನ HD ಕೋಟೆ ತಾಲೂಕಿನಲ್ಲಿರುವಂತಹ ಕಬಿನಿ ಜಲಾಶಯದಲ್ಲಿದ್ದೇನೆ. ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಕಳೆದ 2-3 ತಿಂಗಳ ಹಿಂದೆ ಕಬಿನಿಯ ಒಡಲು ಸಂಪೂರ್ಣವಾಗಿ ಖಾಲಿ ಆಗ್ತಾ ಇತ್ತು. ಈಗಾಗಲೇ ಕಳೆದ 15 ದಿನಗಳಿಂದಲೂ ಕೂಡ ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆ ಆಗ್ತಿರೋ ಕಾರಣಕ್ಕಾಗಿ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಈಗಾಗಲೇ 84 ಅಡಿ ಸಾಮರ್ಥ್ಯ ಇರುವಂತಹ ಜಲಾಶಯದಲ್ಲಿ ಸದ್ಯ 83 ಅಡಿಗಳಷ್ಟು ನೀರು ಸಂಗ್ರಹ ಆಗಿದೆ. ಜಲಾಶಯಕ್ಕೆ ಈಗಾಗಲೇ 24,000 ಕ್ಯೂಸೆಕ್ ಒಳಹರಿವಿನ ನೀರು ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಜಲಾಶಯದಿಂದ 25,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಈಗಾಗಲೇ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಕಬಿನಿಯ ಒಡಲು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು ಅಂದರೆ ಈ ಒಂದು ದೃಶ್ಯ ಕಳೆದ 2-3 ತಿಂಗಳಿಂದಲೂ ಕೂಡ ಸಾಕಷ್ಟು ಅಂದರೆ ಕಬಿನಿಯ ಸಂಪೂರ್ಣವಾಗಿ ಖಾಲಿಯಾಗಿದ್ದ ದೃಶ್ಯವನ್ನು ನೋಡ್ತಾ ಇದ್ವಿ. ಆದರೆ ಇವತ್ತು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಜೊತೆಗೆ ಇಲ್ಲಿಂದ ನೀರನ್ನು ಹೊರಬಿಡಲಾಗ್ತಾ ಇರುವಂಥದ್ದು. ಸುಮಾರು 4 ಕ್ರಸ್ಟ್ ಗೇಟ್ಗಳಿಂದ ಈಗಾಗಲೇ 25,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಈಗಾಗಲೇ ಈ ಒಂದು ದೃಶ್ಯ ಗಮನಿಸ್ತಾ ಇರುವ 4 ಕ್ರಸ್ಟ್ ಗೇಟ್ಗಳಿಂದಲೂ ಕೂಡ ಈಗಾಗಲೇ 25,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಸೊ ಈ ಮೂಲಕವಾಗಿ ಒಂದು ಕಡೆ ರೈತರ ಮೊಗದಲ್ಲಿ ಸಾಕಷ್ಟು ಸಂತಸ ಮೂಡಿದೆ. ಜೊತೆಗೆ ತಮಿಳುನಾಡಿಗೂ ಕೂಡ ಏನು ನೀರೆಲ್ಲ ಬಿಡಬೇಕು ಅಂತೇಳಿ ಈಗಾಗಲೇ ಒಂದು ನೀರೆಲ್ಲ ಕೇಳ್ತಾ ಇದ್ರು. ಸೊ ಹೀಗಾಗಿ ಪ್ರತಿನಿತ್ಯವೂ ಕೂಡ ಇಲ್ಲಿಂದ ಹೋಗುವಂಥ ನೀರು ಕೂಡ ತಮಿಳುನಾಡಿಗೆ ಸೇರುತ್ತೆ. ಸುಮಾರು 25,000 ಕ್ಯೂಸೆಕ್ ನೀರು ಬಿಟ್ಟರ ಕಾರಣಕ್ಕಾಗಿ ಈಗಾಗಲೇ ಡ್ಯಾಮ್ನ ಮುಂಭಾಗದಲ್ಲಿರುವಂತಹ ಬಿದರಳ್ಳಿ ಸೇತುವೆ ಏನಿದೆ ಆ ಸೇತುವೆಯು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಆ ಒಂದು ಸೇತುವೆ ಸಂಪರ್ಕ ಕಲ್ಪಿಸ್ತಾ ಇತ್ತು. ಇಲ್ಲೂ ಕೂಡ ಕಾಮಗಾರಿ ಪ್ರಗತಿಯಲ್ಲಿರೋ ಕಾರಣಕ್ಕಾಗಿ ಆ ಸೇತುವೆ
ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈಗಾಗಲೇ ಏನು ಜಲಾಶಯದಲ್ಲೂ ಕೂಡ 25,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ ಮಳೆ ಹೆಚ್ಚಾಗೋ ಕಾರಣ ಮಳೆ ಹೆಚ್ಚಾಗುವಂತಹ ಭೀತಿ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಳಹರಿವಿನ ಪ್ರಮಾಣ ಹೆಚ್ಚಾದಲ್ಲಿ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಕೂಡ ಪ್ರವಾಹದ ಭೀತಿ ಎದುರಾಗುವಂತಹ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡ್ವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ರಣ ಮಳೆಗೆ ಎಲ್ಲ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದೆ. ತುಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ತುಂಗಾ ಜಲಾಶಯದಲ್ಲೂ ಕೂಡ ನೀರಿನ ಮಟ್ಟ ಏರಿಕೆಯಾಗಿದೆ. ತುಂಗಾ ನದಿಗೆ 66,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ರಾಜೀವ್ ಗಾಂಧಿ ಬಡಾವಣೆಯ ಜನ ಆತಂಕದಲ್ಲಿದ್ದಾರೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಕಳೆದ 2-3 ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಿಲ್ಲಾದ್ಯಂತ ಭಾರಿ ಮಳೆ ಆಗ್ತಿದೆ. ಹಾಗಾಗಿ ಜಿಲ್ಲೆಯಲ್ಲಿ ಹರಿಯುತ್ತಿರುವಂಥ ಎಲ್ಲ ನದಿಗಳು ಜೀವಕಳೆಯನ್ನು ಪಡೆದುಕೊಂಡಿರುವಂಥದ್ದು. ಅದರಂತೆ ಶಿವಮೊಗ್ಗ ನಗರದಲ್ಲಿ ಹರಿದು ಹೋಗುವಂಥ ತುಂಗಾ ನದಿ ಏನಿದೆ ಮೈದುಂಬಿ ಹರಿತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಿರೋದನ್ನು ನೀವು ನೋಡ್ಬೋದು. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ತುಂಗಾ ಜಲಾಶಯದಿಂದ ಸುಮಾರು 66,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಿರೋದ್ರಿಂದ ನದಿಯ ಮಟ್ಟನೂ ಸಹ ಸಾಕಷ್ಟು ಏರಿಕೆ ಆಗಿರುವಂಥದ್ದು. ಹಾಗಾಗಿ ಇಲ್ಲಿನ ನಿವಾಸಿಗಳಿಗೂ ಒಂದು ರೀತಿಯಲ್ಲಿ ಆತಂಕ ಇದೆ. ಏನು ರಾಜೀವ್ ಗಾಂಧಿ ಬಡಾವಣೆಯ ನಿವಾಸಿಗಳಿದ್ದಾರೆ, ಅವ್ರಿಗೆ ಎಲ್ಲೋ ಒಂದು ಕಡೆ ಆತಂಕ ಮನೆ ಮಾಡಿರುವಂಥದ್ದು. ಏನಕ್ಕಂದರೆ ನದಿಯ ಪಕ್ಕದಲ್ಲೇ ಬಡಾವಣೆ ಇರೋದ್ರಿಂದ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು. ನದಿಯ ಪಕ್ಕದಲ್ಲೇ ತಟದಲ್ಲೇ ಏನು ಬಡಾವಣೆ ಇರೋದ್ರಿಂದ ಅಲ್ಲಿನ ನಿವಾಸಿಗಳಿಗೆ ಪ್ರವಾಹದ ಆತಂಕ ಒಂದೆಡೆ ಆದರೆ, ಇನ್ನೊಂದೆಡೆ ಮೈದುಂಬಿ ಹರಿತಿರುವ ನದಿಯಿಂದಾಗಿ ರೈತರು ಸಂತಸದಲ್ಲಿರುವಂಥದ್ದು. ಇತಿಹಾಸ ಪ್ರಸಿದ್ಧ ಮಂಟಪ ಸಹ ಮುಳುಗಿದೆ. ಒಟ್ಟಾರೆಯಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸಾಕಷ್ಟು ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಲಾಶಯಗಳ ಮಟ್ಟ ಏರಿಕೆ ಆಗಿದೆ. ಆ ನದಿಗಳಿಗೆ ಜೀವಕಳೆ ಬಂದಿರುವಂಥದ್ದು. ಹಾಗಾಗಿ ಮಲೆನಾಡಿನ ರೈತರಲ್ಲಿ ಮಂದಹಾಸ ಮೂಡಿರುವಂಥದ್ದು. ನಾವು ಈಗ ಪ್ರಮುಖವಾಗಿ ನೋಡೋದಾದರೆ ತುಂಗಾ ನದಿ ಮೈದುಂಬಿ ಹರಿಯುತ್ತಿರೋದ್ರಿಂದ ಇಲ್ಲಿ ಇವತ್ತು ನಾಳೆ ಮತ್ತು ರಜೆ ಇರೋ ಕಾರಣ ಇಲ್ಲಿ ಜನರು ಸಹ ನದಿಯನ್ನು ನೋಡಲಿಕ್ಕೆ ಬರ್ತಿರುವಂಥದ್ದು. ಸೇತುವೆ ಮೇಲ್ಗಡೆ ನಾವಿದ್ದೀವಿ. ಸೇತುವೆಯಿಂದ ಇಲ್ಲಿ ಜನರು ಬಂದು ನದಿಯನ್ನು ನೋಡ್ತಿದ್ದಾರೆ. ಆ ಭಾಗದಲ್ಲೂ ಸಹ ಅಷ್ಟೇ, ಎಲ್ಲರೂ ಬಂದು ನದಿಯನ್ನು ನೋಡಿಕೊಂಡು ಹೋಗುತ್ತಿದ್ದಾರೆ. ಏನಕ್ಕಂದರೆ ಮೈದುಂಬಿ ಹರಿತಿರುವ ನದಿಯನ್ನು ನೋಡಿ ಎಲ್ಲರೂ ಸಂತಸವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಕಳೆದ 2 ವರ್ಷಗಳಿಂದ ಮಲೆನಾಡಲ್ಲಿ ಬರಗಾಲ ಆವರಿಸಿತ್ತು. ಹಾಗಾಗಿ ಈ ವರ್ಷ ಉತ್ತಮ ಮಳೆ ಆಗ್ತಿರೋದ್ರಿಂದ ಎಲ್ರಿಗೂ ಒಂದೆಡೆ ಸಂತಸ ಆಗ್ತಿದ್ರೆ, ನದಿಯ ತಟದಲ್ಲಿರುವಂಥ ಜನರಿಗೆ ಆತಂಕ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಹಾ ಮಳೆಗೆ ಕರಾವಳಿಯಲ್ಲಿ ಮಹಾ ಪ್ರವಾಹ ಉಂಟಾಗ್ತಾ ಇದೆ. ಕೃಷ್ಣನಗರಿ ಉಡುಪಿಯಲ್ಲಿ ಭೀಕರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಹಾ ಮಳೆಗೆ ಕರಾವಳಿಯಲ್ಲಿ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮೂರಾಬಟ್ಟೆ ಆಗಿದೆ ಜನರ ಬದುಕು. ಆರ್ಭಟಕ್ಕೆ ಉಕ್ಕಿ ಹರಿತಾ ಇವೆ ನದಿಗಳು. ದ್ವೀಪದಂತಾಗಿದೆ ಕುಂದಾಪುರ ಮತ್ತು ಬೈಂದೂರು ದ್ವೀಪದಂತಾಗಿದೆ. ಬೈಂದೂರಿನಲ್ಲಿರುವ ಚಿತ್ರಣ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಉಕ್ಕಿ ಹರಿತಾ ಇದೆ ಸೌಪರ್ಣಿಕಾ ನದಿ. ವರಾಹಿ ಚಕ್ರ, ಕುಬ್ಜಾ ನದಿ ನೆರೆಯ ಪ್ರಮಾಣ ಹೆಚ್ಚಿದ್ರಿಂದಾಗಿ ಸಂಪೂರ್ಣವಾಗಿ ಅಲ್ಲಿ ನೀರು ಆವರಿಸಿಕೊಂಡಿದ್ರಿಂದಾಗಿ ಏರಿಯಲ್ ವ್ಯೂ ಡ್ರೋನ್ನಲ್ಲಿ ಸೆರೆಯಾಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಡ್ರೋನ್ನಲ್ಲಿ ಅಲ್ಲಿನ ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ. ನೆರೆಯ ಪ್ರಮಾಣ, ಸೌಪರ್ಣಿಕಾ ನದಿಯ ನೆರೆಯ ತೀವ್ರತೆ ಹೆಂಗಿದೆ ಅನ್ನೋದನ್ನು ಡ್ರೋನ್ನಲ್ಲಿ ಸೆರೆ ಹಿಡಿದು ಅದನ್ನು ನೀವು ಗಮನಿಸ್ತಾ ಇದ್ದೀರಲ್ಲ. ಎತ್ತ ನೋಡಿದರೂ ಕೂಡ ನೀರು ದ್ವೀಪದಂತಾಗಿದೆ. ಕೃಷ್ಣನಗರಿ, ಉಡುಪಿ, ಬೈಂದೂರು ಮತ್ತು ಕುಂದಾಪುರ ಭಾಗದಲ್ಲಿ ನೆರೆ ಆವರಿಸಿಕೊಂಡು ಜನಜೀವನ ಅಸ್ತವ್ಯಸ್ತವಾಗಿದೆ. ಜನರ ಬದುಕು ಮೂರಾಬಟ್ಟೆ ಆಗಿದೆ. ಕರಾವಳಿ ಭಾಗದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆ ಜನರ ಬದುಕನ್ನ ಕಂಗೆಡಿಸಿ ಬಿಟ್ಟಿದೆ.
ಉಕ್ಕಿ ಹರಿತಾ ಇರುವಂಥ ನದಿಗಳು, ಹಳ್ಳ ಕೊಳ್ಳಗಳು, ತುಂಬಿ ಹರಿತಾ ಇರುವಂಥ ಎಲ್ಲ ಜಲಾಶಯಗಳು ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ಉಡುಪಿಯಲ್ಲಿ ಜನಜೀವನ ಅದು ಬದುಕೋದಕ್ಕೆ ಸಾಧ್ಯವೇ ಇಲ್ಲ, ಹಂಗಾಗ್ಬಿಟ್ಟಿದೆ. ದ್ವೀಪದಂತಾಗಿದೆ ಬೈಂದೂರು ಮತ್ತು ಕುಂದಾಪುರ. ಸೌಪರ್ಣಿಕ ನದಿಯ ಪ್ರವಾಹಕ್ಕೆ ಪ್ರತಿ ಬಾರಿಯೂ ಕೂಡ ಕುಂದಾಪುರ ಮತ್ತು ಬೈಂದೂರು ಭಾಗದಲ್ಲಿ ಅಲ್ಲಿ ಸಂಪೂರ್ಣವಾದಂಥ ನೆರೆಯ ತೀವ್ರತೆಯಿಂದಾಗಿ ಜನರು ಈಗ ಮನೆಗಳನ್ನು ಬಿಟ್ಟು ನಿರಾಶ್ರಿತ ಕೇಂದ್ರಗಳಿಗೆ ತೆರಳುತ್ತಾ ಇದ್ದಾರೆ. ನೋಡಿ, ಏರಿಯಲ್ ವ್ಯೂವನ್ನು ಗಮನಿಸ್ತಾ ಇದ್ದೀರಿ, ಡ್ರೋನ್ ಶಾಟನ್ನು ಗಮನಿಸ್ತಾ ಇದ್ದೀರಿ, ನೀರು ಹೇಗೆ ಆವರಿಸ್ಕೊಂಡಿದೆ ಬೈಂದೂರು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬೈಂದೂರು ಮತ್ತು ಈ ಕುಂದಾಪುರ ಸೌಪರ್ಣಿಕ ನದಿಯ ತೀರದ ಪ್ರದೇಶಗಳು ಮಳೆ ಬಂದಾಗ ಅದು ಜಲಾವೃತವಾಗೋದು ಸಹಜ. ಈಗ ನೋಡಿ, ಈ ಮಳೆ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಸುರಿತಾ ಇರುವಂಥ ಮಳೆ ತಂದಿರುವಂಥ ಅವಾಂತರ ಹೇಗಿದೆ ಅನ್ನೋದನ್ನು ಡ್ರೋನ್ ಕ್ಯಾಮ್ರಾದ ಮೂಲಕ ಆ ನೆರೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಉಡುಪಿ, ಬೈಂದೂರು, ಕುಂದಾಪುರ ಭಾಗದಲ್ಲಿ ಮಳೆ ತಂದಿರುವಂಥ ಅವಾಂತರ. ಕುಂದಾಪುರ ಮತ್ತು ಬೈಂದೂರು ಭಾಗದಲ್ಲಿ ದ್ವೀಪದಂತಾಗಿದೆ. ನಿನ್ನೆಯಿಂದಲೂ ಕೂಡ ಮಹಾ ಮಳೆ ಎಲ್ಲವನ್ನೂ ಕೂಡ ನಾಮಾವಶೇಷ ಮಾಡಿದೆ. ಬೆಳೆದಂಥ ಬೆಳೆಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ. ನಟ್ಟಿ ಆಗಿದ್ದಷ್ಟೇ, ಕುಂದಾಪುರ ಬೈಂದೂರು ಭಾಗದಲ್ಲಿ ನಟ್ಟಿ ಅಂತ ಹೇಳ್ತೀವಿ, ಅದಾಗಿದ್ದಷ್ಟೇ. ಈಗ ನೀರು ತುಂಬಿಕೊಂಡಿದ್ದರಿಂದಾಗಿ ಅದೆಲ್ಲವೂ ಕೂಡ ಕೊಳೆತು ಹೋಗಿದೆ. ಅದರ ಹೊರತಾಗಿ ನಾವು ಗಮನಿಸ್ತಾ ಇದ್ದರೆ ಈ ಸೌಪರ್ಣಿಕ ನದಿಯ ತಟದಲ್ಲಿರುವಂಥ ಮನೆಗಳೆಲ್ಲವೂ ಕೂಡ ನೀರು ತುಂಬಿಕೊಂಡು ಮನೆಯಲ್ಲಿರುವಂಥ ವಸ್ತುಗಳು ಚೆಲ್ಲಾಪಿಲ್ಲಿ ಆದರೆ ನೀರಿನಲ್ಲಿ ಕೊಚ್ಕೊಂಡು ಹೋದರೆ ಜನರ ಬದುಕು ಕೂಡ ಮೂರಾಬಟ್ಟೆ ಆಗಿದೆ. ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮನೆವರೆಗೂ ಕೂಡ ದೋಣಿಗಳನ್ನು ತಂದು ಜನರನ್ನು ದೋಣಿಯಲ್ಲಿ ಕೂರಿಸ್ಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಬೈಂದೂರು ಮತ್ತು ಈ ಉಡುಪಿ ಮತ್ತು ಕುಂದಾಪುರ ಈ ಭಾಗದಲ್ಲಿ ಏರಿಯಲ್ ವ್ಯೂ, ನೀವು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಎಲ್ಲಿ ಗದ್ದೆ ಇದೆ, ಎಲ್ಲಿ ಮನೆ ಇದೆ, ಎಲ್ಲಿ ದೇವಸ್ಥಾನ ಇದೆ, ಎಲ್ಲಿ ರಸ್ತೆ ಇದೆ, ಎಲ್ಲಿ ಹಳ್ಳ ಇದೆ, ಎಲ್ಲಿ ಕೊಳ್ಳ ಇದೆ, ಎಲ್ಲಿ ಮನೆ ಮಠ ಇದೆ ಅಂಥೇಳಿ ಗೊತ್ತಾಗಲ್ಲ. ಹಾಗೆ ನೀರು ತುಂಬಿಕೊಂಡಿದೆ, ಎತ್ತ ನೋಡಿದರೂ ಕೂಡ ನೀರು. ಇದು ಸೌಪರ್ಣಿಕ ನದಿ. ಸೌಪರ್ಣಿಕ ನದಿಯ ಪಕ್ಕದಲ್ಲೇ ಇರುವಂಥ ಆ ದೇವಸ್ಥಾನ ಏನಿದೆ, ವರಹ ದೇವಸ್ಥಾನ. ವರಹ ದೇವಸ್ಥಾನಕ್ಕೆ ಅಷ್ಟು ಸುಲಭವಾಗಿ ನೀರು ತುಂಬೋದಿಲ್ಲ. ಆದರೆ ಸೌಪರ್ಣಿಕ ನದಿ ಅತಿರೇಕದಿಂದ ಅಲ್ಲಿ ಪ್ರವಾಹ ಉಂಟು ಮಾಡಿದಾಗ ಮಾತ್ರ ವರಹಸ್ವಾಮಿ ದೇವಸ್ಥಾನಕ್ಕೆ ನೀರು ತುಂಬುತ್ತೆ. ಈಗಲೂ ಕೂಡ ಆ ಭಾಗದಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳಿದರೆ ವರಹಸ್ವಾಮಿ ದೇವಸ್ಥಾನ ಮುಳುಗಡೆ ಆಗಿದೆ ಅಂತ ಹೇಳಿದರೆ ಮಳೆಯ ಆರ್ಭಟ ಆ ಭಾಗದಲ್ಲಿ ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಪ್ರವಾಹದ ಪರಿಸ್ಥಿತಿಗೆ ಅಲ್ಲಿನ ಜನಜೀವನ ಹೇಗಿದೆ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ.